ನಮಸ್ಕಾರ ಗೆಳೆಯರೆ. ಈ ಕಾಲದಲ್ಲಿ ಪ್ರಾಮಾಣಿಕವಾಗಿ ಇರೋದೇ ಒಂದು ದೊಡ್ಡ ಪಾಪ ಅನ್ನುವ ಹಾಗಾಗಿ ಬಿಟ್ಟಿದೆ. ಗದಗ ಜಿಲ್ಲೆಯ ಲಕ್ಕುಂಡಿ ಒಳಗೆ ಆಗಿರುವ ಈ ಘಟನೆಯನ್ನು ನೋಡಿದರೆ ಒಳ್ಳೆಯವರಿಗೆ ಕಾಲವಿಲ್ಲ ಅನ್ನುವ ಹಳೆಯ ಮಾತು ಅಕ್ಷರಶಃ ನಿಜ ಎಂದು ಅನಿಸಿಬಿಟ್ಟಿದೆ. ಪಾಪ ಆ ಬಡ ಕುಟುಂಬ ತಮಗಿದ್ದ ಅಲ್ಪ ಸ್ವಲ್ಪ ಜಮೀನು ಮಾರಿ ನಮಗೂ ಒಂದು ಸ್ವಂತ ಮನೆ ಇರಲಿ, ಮಕ್ಕಳು ನೆಮ್ಮದಿಯಾಗಿ ಮಲಗಲಿ ಅಂತ ಕನಸುಗಳನ್ನು ಹೊತ್ತು ಅಡಿಪಾಯ ಅಗಿಯೋಕೆ ಹೋಗಿದ್ರು. ಆದರೆ ಅಲ್ಲಿ ಅದೃಷ್ಟದ ರೂಪದಲ್ಲಿ ಬಂಗಾರದ ನಿಧಿ ಸಿಕ್ಕಾಗ ಅವರು ಯಾರಿಗೂ ಗೊತ್ತಾಗದಂತೆ ಆರಾಮಾಗಿ ತಮ್ಮಲ್ಲಿಯೇ ಇಟ್ಟುಕೊಳ್ಳಬಹುದಿತ್ತು. ಆದರೆ ಇದು ಸರ್ಕಾರದ ಆಸ್ತಿ, ನಮಗೆ ಬೇಡ ಅನ್ನುವ ಒಂದು ದೊಡ್ಡ ಗುಣವನ್ನ ತೋರಿಸಿದ್ರಲ್ಲ, ಅದೇ ಆ ಬಡ ಜೀವಗಳು ಮಾಡಿದ ಒಂದು ದೊಡ್ಡ ತಪ್ಪು ಎಂದು ಅನ್ನಿಸಿಬಿಟ್ಟಿದೆ. ಈಗ ಆ ಬಂಗಾರ ಕೊಟ್ಟ ಕೈಗೆ ಅಧಿಕಾರಿಗಳು ಬರೀ ಚಂಬು ಕೊಟ್ಟು ಅವರನ್ನ ಬೀದಿಗೆ ತಳ್ಳಿರೋದು ನೋಡಿದ್ರೆ ಎಂಥವರಿಗಾದರೂ ಕೋಪ ಉಕ್ಕಿ ಬರುತ್ತೆ. ಗೆಳೆಯರೇ, ನಿಧಿ ಸಿಕ್ಕ ತಕ್ಷಣ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಹಾರ ತುರಾಯಿಗಳನ್ನ ಹಾಕಿ ಬೆನ್ನು ತಟ್ಟಿ ಫೋಟೋಗಳನ್ನ ತೆಗೆಸಿಕೊಂಡಾಗ ಆ ಕುಟುಂಬಕ್ಕೆ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅನ್ನುವ ಖುಷಿ ಇತ್ತು. ಆದರೆ ಆ ಸಂಭ್ರಮ 2 ದಿನಕ್ಕೆ ಮಾಯವಾಗಿ ಹೋಗಿಬಿಟ್ಟಿದೆ. ಯಾವಾಗ ಆ ಜಾಗವನ್ನ ಸರ್ಕಾರದವರು ಇದು ನಿಷಿದ್ಧ ಪ್ರದೇಶ ಅಂತ ಬೋರ್ಡ್ ಹಾಕಿ ಸೀಲ್ ಮಾಡಿದ್ರೋ ಅಂದೇ ಆ ಬಡವರ ಬದುಕಿಗೆ ಗ್ರಹಣ ಹಿಡಿದಂತಾಗಿದೆ. ತನ್ನ ಬೆವರನ್ನ ಸುರಿಸಿ ಮನೆ ಕೊಟ್ಟೋಕೆ ಅಂತ ತೆಗೆದುಕೊಂಡಿದ್ದ ಜಾಗ ಈಗ ಇವರದ್ದಲ್ಲವಂತೆ, ಇದು ಸರ್ಕಾರದ ಆಸ್ತಿಯಂತೆ. ಆ ಜಾಗದಲ್ಲಿ ಒಂದು ಕಲ್ಲು ಹಾಕುವ ಹಾಗಿಲ್ಲ, ಒಂದು ಗುದ್ದಲಿ ಹಾಕುವ ಹಾಗಿಲ್ಲ. ತನ್ನ ಮಣ್ಣಲ್ಲೇ ತಾನು ನಿಲ್ಲೋಕೆ ಜಾಗ ಇಲ್ಲದಂಗೆ ಆಗಿರುವ ಈ ಕುಟುಂಬ ಈಗ ಅಕ್ಷರಶಃ ಅನಾಥವಾಗಿ ಬಿಟ್ಟಿದೆ. ಮಳೆ ಗಾಳಿಯಲ್ಲಿ ಆ ತಾಯಿ ಮಗ ಬಸ್ ಸ್ಟ್ಯಾಂಡ್ ಹಾದಿ ಹಿಡಿದು ಕುಳಿತಿರೋದು ನೋಡಿದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳಬೇಕಂತ ಅನಿಸುತ್ತೆ. ಗೆಳೆಯರೇ, ಇದನ್ನೆಲ್ಲ ನೋಡಿದ ಲಕ್ಕುಂಡಿ ಮಂದಿ ಈಗ ರೊಚ್ಚಿಗೆದ್ದಿದ್ದಾರೆ. ಇದೇನ ನಮ್ಮ ಸರ್ಕಾರ ಪ್ರಾಮಾಣಿಕತೆಗೆ ಕೊಡುವ ಬಹುಮಾನ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಕೆಲ ಅಧಿಕಾರಿಗಳಂತೂ ಹೊಸ ರಾಗವನ್ನೇ ತೆಗೆದಿದ್ದಾರೆ. ಈಗ ಸಿಕ್ಕಿರುವುದು ಅದು ನಿಧಿ ಅಲ್ಲ, ನಿಮ್ಮ ಪೂರ್ವಜರ ಬಂಗಾರ ಇರಬಹುದು ಅಂತ ಉಲ್ಟಾ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಅದು ಯಾರದ್ದೇ ಬಂಗಾರ ಇರಲಿ, ಆ ಜನ ತೋರಿಸಿದ ಪ್ರಾಮಾಣಿಕತೆಗೆ ಕಿಂಚಿತ್ತೂ ಬೆಲೆ ಇಲ್ವಾ? ಮಗನ ಓದಿಗೆ ಒಂದು ದಾರಿ ಮಾಡಿಕೊಡಿ, ನಾವು ಇರೋಕೆ ಒಂದು ಪುಟ್ಟ ಮನೆ ಕೊಡಿ ಅಂತ ಆ ತಾಯಿ ಇವತ್ತು CM ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ಗೆಳೆಯರೇ, ಈ ವ್ಯವಸ್ಥೆ ಎಷ್ಟೊಂದು ಕ್ರೂರ ಅಂದರೆ ಬಂಗಾರ ಸಿಕ್ಕಾಗ ಅದನ್ನು ವಶಕ್ಕೆ ಪಡೆಯೋಕೆ ತೋರಿಸಿದ ಆತುರ ಇವತ್ತು ಆ ಕುಟುಂಬಕ್ಕೆ ನೆರಳು ಕೊಡೋಕೆ ಅಧಿಕಾರಿಗಳು ಇಲ್ಲ. ಸರ್ಕಾರದ ನಿಯಮಗಳು ಕೇವಲ ಬಡವರ ಹೊಟ್ಟೆ ಹೊಡೆಯೋಕೆ ಮಾತ್ರ ಇರೋದಾದರೆ ಆ ಕಾನೂನಿಗೆ ಏನು ಬೆಲೆ ಇದೆ? ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅವರಿಗೆ ನ್ಯಾಯವನ್ನ ಕೊಡದೇ ಇದ್ರೆ ಮನುಷ್ಯತ್ವ ಅನ್ನೋದು ಕೇವಲ ಪುಸ್ತಕದ ಬದನೆಕಾಯಿಯಾಗಿ ಉಳಿದು ಬಿಡುತ್ತೆ.